ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. 27 ವರ್ಷಗಳ ನಂತರ ಒಂದಾದ ಹಳೆಯ ವಿದ್ಯಾರ್ಥಿಗಳು. ಕೈವಾರದ ಬಿ.ಆರ್. ಅಂಬೇಡ್ಕರ್ ಪ್ರೌಢಶಾಲೆಯ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾವುಕ ಕ್ಷಣಗಳು. ಶಾಲಾ ದಿನಗಳು ಅಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ? ಆ ಬೈಗುಳ, ಆ ಪೆಟ್ಟು, ಸ್ನೇಹಿತರ ಜೊತೆ ಹಂಚಿಕೊಂಡು ತಿಂದ ಊಟ, ಇವೆಲ್ಲವೂ ಮತ್ತೆ ಸಿಗದ ಅದ್ಭುತ ಕ್ಷಣಗಳು. ಇಂತಹದೇ ಸುಮಧುರ ಕ್ಷಣಗಳನ್ನು ಮರುಕಳಿಸುವಂತೆ ಮಾಡಿದ್ದು 1997 ರಿಂದ 1998ನೇ ಸಾಲಿನಲ್ಲಿ ಕೈವಾರ ಬಿ.ಆರ್. ಅಂಬೇಡ್ಕರ್ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳ ಸಹಪಾಠಿ ಸ್ನೇಹಿತರ ಬಳಗ. ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ ಬಳಿ ಇರುವ ಜಿಕೆ ಹಿಲ್ವ್ಯೂ ರೆಸಾರ್ಟ್ನಲ್ಲಿ ಈ ಹಳೆಯ ವಿದ್ಯಾರ್ಥಿಗಳೆಲ್ಲ ಬರೋಬ್ಬರಿ 27 ವರ್ಷಗಳ ನಂತರ ಒಂದೆಡೆ ಸೇರಿ ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಾಲಾ ದಿನಗಳ ಮಧುರ ನೆನಪುಗಳನ್ನು ಹಂಚಿಕೊಂಡರು. ತಿಂಗಳಿಗೆ ಕೇವಲ 20 ರೂಪಾಯಿ ಫೀಸ್ ಕಟ್ಟಿ ಓದಿದ ದಿನಗಳವು. ನಮ್ಮ ತಂದೆ 11 ಜನವರಿ ಮಕ್ಕಳನ್ನು ಇದೇ ಶಾಲೆಗೆ ಸೇರಿಸಿ ಓದಿಸಿದರು. ಮರುಭೂಮಿಯಲ್ಲಿ ಓಎಸ್ಎಸ್ ಸಿಕ್ಕಂತೆ ನಮಗೆ ಈ ಅಂಬೇಡ್ಕರ್ ಶಾಲೆ ಸಿಕ್ಕಿತ್ತು ಎಂದು ಹಳೆಯ ವಿದ್ಯಾರ್ಥಿಯೊಬ್ಬರು ಭಾವುಕರಾದರು. ಶಾಲೆಯ ಸ್ಥಾಪಕರಾದ ಚಿಕ್ಕೇರಪ್ಪ ಹಾಗೂ ಚಂದ್ರಪ್ಪ ಸರ್ ಅವರ ಶ್ರಮವನ್ನು ವಿದ್ಯಾರ್ಥಿಗಳು ಸ್ಮರಿಸಿದರು. ವಿಜ್ಞಾನ ಮೇಷ್ಟ್ರು ಪ್ರೀತಿಯಿಂದ ಹೋಗೋ ಗೂಬೆ ಮುಂಡೇವ ಅಂತ ಬೈಯುತ್ತಿದ್ದರು. ಅಂದು ಅವರು ಬೈದಿದ್ದಕ್ಕೆ ನಾವಿಂದು LLB ಯಂತಹ ಪದವಿ ಪಡೆದು ಸಮಾಜದಲ್ಲಿ ಉತ್ತಮ ಸ್ಥಾನದಲ್ಲಿದ್ದೇವೆ. ಶಾಲೆಯಲ್ಲಿ ಸ್ನೇಹಿತರೆಲ್ಲ ಸೇರಿ ಊಟ ಹಂಚಿಕೊಂಡು ತಿನ್ನುತ್ತಿದ್ದ ಆ ದಿನಗಳು ಮತ್ತೆ ಬಾರದು ಎಂದು ಹೇಳಿದಾಗ ನೆರೆದಿದ್ದವರ ಮುಖದಲ್ಲಿ ನಗು ಮತ್ತು ಕಣ್ಣಲ್ಲಿ ನೀರು ಎರಡೂ ಮನೆ ಮಾಡಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಲೆಯ ಕಾರ್ಯದರ್ಶಿ ರೋಜಾರವರು ಪಾಠ ಹೇಳಿ, ಬದುಕಿಗೆ ಬೆಳಕಾದ ಗುರುಗಳನ್ನು ಎಂದಿಗೂ ಮರೆಯಬಾರದು. ನೀವು ಹೇಗೆ ಅಂಬೇಡ್ಕರ್ ಶಾಲೆಯಲ್ಲಿ ಸಂಸ್ಕಾರವಂತರಾಗಿ ಬೆಳೆದಿರೋ ಅದೇ ರೀತಿ ನಿಮ್ಮ ಮಕ್ಕಳನ್ನು ಶಿಸ್ತು ಮತ್ತು ಸಂಸ್ಕೃತಿಯಿಂದ ಬೆಳೆಸಿ ಎಂದು ಕಿವಿಮಾತು ಹೇಳಿದರು. ಮುಖ್ಯೋಪಾಧ್ಯಾಯರಾದ ಚಂದ್ರಪ್ಪನವರು ಮಾತನಾಡಿ, ವಿದ್ಯಾರ್ಥಿಗಳ ಬದುಕು ಹಸನಾಗಲಿ ಎಂದು ಮಾತ್ರ ಶಿಕ್ಷಕರು ಬಯಸುತ್ತಾರೆ. ಬಾಲ್ಯದಲ್ಲಿ ತಿದ್ದದೆ ಶಿಕ್ಷೆ ನೀಡದೆ ಕಲಿಸುವ ಶಿಕ್ಷಣವು ನಿಜವಾದ ಶಿಕ್ಷಣವೇ ಅಲ್ಲ. ಇಂದಿನ ದಿನಗಳಲ್ಲಿ ಶಿಕ್ಷಕ ಪಾಲಕರ ಸಂಬಂಧ ಇನ್ನಷ್ಟು ಉನ್ನತೀಕರಣಗೊಳ್ಳಬೇಕು ಎಂದರು. ಸಹ ಶಿಕ್ಷಕ ಆರ್. ಗಣೇಶ್ ಹಾಗೂ ಕನ್ನಡ ಶಿಕ್ಷಕ ಕೃಷ್ಣಪ್ಪನವರು ಮಾತನಾಡಿ, 28 ವರ್ಷಗಳ ಹಿಂದೆ ನಮ್ಮಿಂದ ಪಾಠ ಕೇಳಿದ ಮಕ್ಕಳು ಇಂದು ಉನ್ನತ ಸ್ಥಾನಗಳಲ್ಲಿದ್ದು ನಮ್ಮನ್ನು ನೆನಪಿಸಿಕೊಂಡು ಗುರುವಂದನೆ ಸಲ್ಲಿಸುತ್ತಿರುವುದು ನಮ್ಮ ಬದುಕಿನ ಸುವರ್ಣಗಳಿಗೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಗುರುವಂದನೆ ಸ್ವೀಕರಿಸಿದ ಮತ್ತೊಬ್ಬ ಶಿಕ್ಷಕರು, ಗಡಿಯಲ್ಲಿ ಕಾಯುವ ಯೋಧರಂತೆ ನಿತ್ಯ ಕಾಯಕ ಮಾಡುವವರನ್ನು ಹಾಗೂ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನು ಸ್ಮರಿಸುತ್ತಾ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು. ಈ ಸುಂದರ ಸಮಾರಂಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಶಂಕರಪ್ಪ, ಲಾಯರ್ ಮಂಜು, ಜಂಗಮಶಿಗೆಹಳ್ಳಿ ಮಂಜು, ವಿಷ್ಣುಕುಮಾರ್, ಎಲ್. ಚಂದ್ರಶೇಖರ್, ಅರುಣಾ, ಆರತಿ, ಸುಜಾತ, ಜ್ಯೋತಿ, ರಜನಿ, ಗಿರಿಜಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ತಮ್ಮ ನೆಚ್ಚಿನ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಿ ನೆನಪಿನ ಕಾಣಿಕೆ ನೀಡಿ ಸಂಭ್ರಮಿಸಿದರು. ಪಾಠ ಮಾಡ್ತಕ್ಕಂಥ ಗುರುಗಳಿದ್ದಾರೆ ಅಂತ ಒಂದು ನಾವು 2ನೇ ಬ್ಯಾಚ್ 3ನೇ ಬ್ಯಾಚ್ ಅನಿಸುತ್ತೆ ಸರ್. ಆ ಒಂದು ಇದರಲ್ಲಿ ನಮಗೆ 20 ರೂಪಾಯಿ ಫೀಸ್ ಕಟ್ಕೊಂಡು ತಿಂಗಳಿಗೆ 20 ರೂಪಾಯಿ ಫೀಸು. ಆ ಫೀಸ್ ಕಟ್ಟೋದು ಬಡತನ. ಬೇರೆಯವ್ರ ಮನೇಲಿ ಹೆಂಗಿತ್ತೋ ಗೊತ್ತಿಲ್ಲ. ನಮ್ಮ ಮನೇಲಿ ಮಕ್ಕಳು ಜಾಸ್ತಿ. ನಮ್ಮ ಅಪ್ಪನಿಗೆ 11 ಜನ ಮಕ್ಕಳು, 6 ಜನ ಹೆಣ್ಮಕ್ಳು, 5 ಜನ ಗಂಡು ಮಕ್ಕಳು. ಆದರೆ ನಮ್ಮ ಅಪ್ಪನ ಅದೃಷ್ಟವಂತ ಅಂತ ಹೇಳ್ತೀನಿ. ಇವತ್ತಿಗೂ 11 ಜನನು SLC ಓದಿಸ್ತಾನೆ. SLC ಯಾರು ಪಾಸ್ ಆಗಿಲ್ಲ ಅವ್ರು ಮುಂಚೆ ಕಳಿಸ್ತಾರೆ. ಯಾರನ್ನೂ ಕೂಲಿಗಾಗಲಿ ನೀವು ಕೂಲಿ ಮೇಸಕ್ಕಾಗಲಿ ಕಳಿಸಿಲ್ಲ. ನಮ್ಮ ಅಪ್ಪನಿಗೆ ಜೀವನ ಪರ್ಯಂತ ಋಣಿ ಆಗಿರ್ತೀನಿ. ಯಾಕಂದರೆ ಅಂಥ ತಂದೆ ತಾಯಿಗೆ ಯಾರಿಗೂ ಸಿಗಲ್ಲ. ಇವತ್ತು ನಮ್ಮ ತಂದೆ ಇಲ್ಲ, ನಮ್ಮ ತಾಯಿ ಇದ್ರು ಇದ್ರೆ. ಸೊ ಶಾಡ್ ಸೊ ಒಂದು ನಿಮಿಷ. ಆ ಒಂದು ಕಷ್ಟಕ್ಕೆ ಇರಬೇಕಾದ್ರೆ ನಮಗೆ ಒಂಥರ ಈ OSS ಅಂತ ಮರುಭೂಮಿಯಲ್ಲಿ OSS ಅಂದರೆ ಆ ಥರ ಕಾಣಿಸುತ್ತೆ ಒಂದು ಅಂಬೇಡ್ಕರ್ ಶಾಲೆ ಅಂತ ಹೇಳಿ ಖುಷಿ. ಈ ಸರೌಂಡಿಂಗ್ ಅಲ್ಲಿ ಚೌಡೇಶ್ವರಿ ವಿದ್ಯಾಸಂಸ್ಥೆ ಅಂತಿತ್ತು ಅಮ್ನಲ್ಲೂರಲ್ಲಿ. ಅದು ಬಿಟ್ಟರೆ ನೆಕ್ಸ್ಟ್ ಅಂಬೇಡ್ಕರ್ ಸ್ಕೂಲ್. ಆ ಒಂದು ಯಾಕಂದ್ರೆ ನಮ್ಮಿಂದ ಹಿರಿಯರು ಒಂದು ಬ್ಯಾಚ್ 2 ಬ್ಯಾಚ್ ಒಳ್ಳೆ ರಿಸಲ್ಟ್ ಬರ್ತಾ ಇತ್ತು. ಸೊ ನಮ್ಮ ಮನೆಗಳಲ್ಲಿ ಅಂದ್ರೆ ಅಂಬೇಡ್ಕರ್ ಓದಿದ್ರೆ ನಮ್ಮನ್ನು ಸ್ವಲ್ಪ SLCವರೆಗೂ ಮುಂದೆ ಹೋಗ್ತಾರೆ ಅನ್ನೋ ಒಂದು ಅನಿಸಿಕೆಯಲ್ಲಿ ನಮ್ಮನ್ನು ಸೇರಿಸಿದ್ರು. ನಮ್ಮ ಒಂದು ಪುಣ್ಯದ ಫಲನೋ ಏನೋ ಗೊತ್ತಿಲ್ಲ, ನಮಗೆ ಇಂಥ ಶಿಕ್ಷಕರು ಸಿಕ್ಕಿದ್ರು. ಆ ಶಿಕ್ಷಕರಲ್ಲಿ ಒಬ್ಬೊಬ್ಬರಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. BC ಮಾಸ್ಟರ್ ಬಿ ಚಂದ್ರಪ್ಪ ಅವರು ಫೌಂಡರ್ ಚಿಕ್ಕಿರಪ್ಪನವರು ಎಷ್ಟು ಕಷ್ಟಪಟ್ಟಿದ್ದಾರೆ ಸ್ಕೂಲ್ಗೆ. ಅವರು ಸ್ಕೂಲ್ ಸ್ಥಾಪನೆ ಮಾಡಕ್ಕೆ ಕಷ್ಟಪಟ್ಟರು. ನಮ್ಮ ಚಂದ್ರಪ್ಪ ಸರ್ ಸ್ಕೂಲ್ ಬೆಳವಣಿಗೆಗೋಸ್ಕರ ಕಷ್ಟಪಟ್ಟರು. ಯಾಕಂದರೆ ಒಬ್ಬ
ಮನೆ ಯಜಮಾನನಿಗೆ ಎಷ್ಟೊಂದು ರಿಸ್ಕ್ ಇರುತ್ತೋ ಒಬ್ಬ ಸ್ಕೂಲ್ ಹೆಡ್ ಮಾಸ್ಟರ್ಗೂ ಅಷ್ಟೊಂದು ರಿಸ್ಕ್ ಇರುತ್ತೆ. ಯಾಕಂದ್ರೆ ಎಲ್ಲ ಶಿಕ್ಷಕರನ್ನು ಒಂದುಗೂಡಿಸ್ಕೋಬೇಕು, ಅವನ್ನ ಯಾವ ಕ್ಲಾಸ್ಗೆ ಅರೇಂಜ್ಮೆಂಟ್ ಮಾಡಬೇಕು, ಮತ್ತೆ ಯಾವ ಥರ ಅವ್ರ ಕಡೆಯಿಂದ ಟೀಚಿಂಗ್ ಕೊಡಿಸ್ಬೇಕು. ಮತ್ತೆ ಶಾರ್ಟ್ ಆದಾಗ ಇವಾಗ ಒಂದು ಪೀರಿಯಡಲ್ಲಿ ಯಾರನ್ನ ಆಬ್ಸೆಂಟ್ ಆದ್ರು ಆ ಪೀರಿಯಡ್ ಸಾರ್ ಬಂದು ಅಟೆಂಡ್ ಮಾಡ್ತಾ ಇದ್ದಾರೆ. ಅದು ನನ್ಗೆ ಜ್ಞಾಪಕ ಇದೆ. ಆ ಜೆ ಜಿ ಮಾಸ್ಟರ್ ಪೀರಿಯಡ್ ಆಗ್ಬೋದು, ಆರ್ ಜಿ ಮಾಸ್ಟರ್ ಪೀರಿಯಡ್ ಆಗ್ಬೋದು, ಎಚ್ ಕೆ ಮಾಸ್ಟರ್ ಪೀರಿಯಡ್ ಆಗಿರ್ಬೋದು, ಯಾರು ಬರಲಿಲ್ಲ ಅಂದ್ರೆ ಅವ್ರು ಬಂದು ಆ ಮಾಸ್ಟರ್ ಅಟೆಂಡ್ ಮಾಡಿ ಒಂದು ಹಾಫ್ ಅನ್ ಅವರ್ ಕ್ಲಾಸ್ ಮಾಡ್ತಾರೆ. ಆ ಒಂದು ರಿಸ್ಕ್ ಇಟ್ಕೊಂಡು ಮಾಡಿದ್ದಕ್ಕೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ಹೇಳ್ತೀನಿ ಸರ್, ನಿಮ್ಮ ಒಂದು ಅಡಿಯಲ್ಲಿ ಬೆಳೆದಂತ ನಾವು ಮಕ್ಕಳು ಏನಿದ್ವಿ ಆಲ್ಮೋಸ್ಟ್ ಇದರಲ್ಲಿ 80% ರಿಸಲ್ಟ್ ಕೊಟ್ಟಿದ್ದೀವಿ ಸರ್. ನಾವು 100% ಕೊಟ್ಟಿಲ್ಲ, 80% ನಿಮ್ಮ ಋಣ ತೀರ್ಸಕ್ಕೆ ನಾವು ರೆಡಿ ಇದ್ದೀವಿ. ಅದು ಹೇಳಕ್ ನಾನು ಇಷ್ಟಪಡ್ತೀನಿ. ಅವ್ರು ಕಳಿಸ್ಬಿಟ್ರು, ನೀನ್ SLC ಪಾಸ್ ಆಗಲ್ಲ ಹೋಗುವ. ಯಾಕಂದ್ರೆ ಸೆಕೆಂಡ್ 8ರಲ್ಲಿ ಇದ್ದಿದ್ದು ಏನು 240 ಮಾರ್ಕ್ಸ್ ಏನೋ ಬಂದಿತ್ತು ಅಷ್ಟೇ ನನಗೆ. ಆಮೇಲೆ ಚಂದ್ರಪ್ಪ ಸರ್ ಇದ್ರು, 300 ರೂಪಾಯಿ ಫೀಸ್ ಕಟ್ಸ್ಕೊಂಡ್ರು, ಮತ್ತೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರು. ಇದು ಅವ್ರಿಗೆ ಈಗಲೂ ಸಹ ಚಿರಋಣಿ ಆಗ್ತೀನಿ. ಅವ್ರಿಲ್ಲ ಅಂತ ಹೇಳಿದ್ರೆ ಈಗಾಗಲೇ ರಾಘವೇಂದ್ರ ಪ್ರಸಾದ್ ಮತ್ತೆ ಅವರೆಲ್ಲ ಹೇಳಿದ್ರು, ನನ್ನ ಸ್ನೇಹಿತರೆಲ್ಲ ಇವರೆಲ್ಲ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ. ಆಕ್ಚುಲಿ ಆವಾಗ ರಾಘವೇಂದ್ರ ಪ್ರಸಾದ್ ಅವರು ಮತ್ತೆ ಏನು ಶ್ರೀನಿವಾಸು ಇವರೆಲ್ಲಾನು ಅಷ್ಟೇ, ಅವರು ಗೊತ್ತಿರಿ ಎಷ್ಟು ಕಷ್ಟ ಬಿದ್ದು ನಾವೆಲ್ಲ ಬಾಕ್ಸ್ ಎಲ್ಲ ಹಂಚ್ಕೊಂಡು ತಿಂತಾ ಇದ್ವಿ. ಊಟಕ್ಕೆ ಅವಾಗ ತುಂಬಾನೇ ಬಾಧೆ ಇತ್ತು ನಮ್ಗೆಲ್ಲ, ಊಟ ಇರ್ತಾ ಇರಲಿಲ್ಲ. ಸಾಯಂಕಾಲ ನೈಟ್ ಕ್ಲಾಸ್ ಇದು ಮಾಡುವಾಗ ಊಟ ನಾವೇ ಹಂಚ್ಕೊಂಡು ತಿಂತಾ ಇದ್ವಿ. ಅಂತ ಪ್ರಾಬ್ಲಮ್ ಇರ್ತಾ ಇತ್ತು. ಅದರಲ್ಲೂ ಆ ಚಂದ್ರಶೇಖರ್ ನನ್ನ ಪಕ್ಕದಲ್ಲೇ ಕುತ್ಕೊಂಡಿದ್ದ, ಅವನು ಮೊದಲು ಫುಳ್ಳಿದ್ದ, ಇವಾಗ ಊಟಕ್ಕೆ ಆಗ್ಬಿಟ್ಟವ. ಈಗ ಮೊದಲು ಫುಳ್ಳಕ್ಕಿದ್ದ. ಸೆಕ್ಷನ್ ಡಿವೈಡ್ ಮಾಡಿದ್ರು. ಒಂದು ಸೆಕ್ಷನ್ ನಲ್ಲಿ ನನ್ನ ಮಾನಿಟರ್ ಮಾಡಿದ್ರು, ಇನ್ನೊಂದು ಸೆಕ್ಷನ್ ಅಲ್ಲಿ ಶಂಕರಪ್ಪ ಮಾಡಿದ್ರು. ನನ್ನ ಸೆಕ್ಷನ್ ನನ್ನ ಪಕ್ಕದಲ್ಲೇ ಇದ್ದ, ಇಷ್ಟೇ ಇದ್ದ. ಇವಾಗ ನೋಡು ನನಗಿಂತ ಉದ್ದ ಆಗ್ಬಿಟ್ಟೆ. ನಾನು ಉದ್ದ ಇದ್ದೆ ಅವಾಗ, ಅವನು ಕುಳ್ಳಕ್ಕಿದ್ದ, ಉದ್ದ ಆಗ್ಬಿಟ್ಟಿದ್ದಾನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲ ಒಂದು ಶಾಲೆಗಳಿಗಿಂತ ವಿದ್ಯಾರ್ಥಿ ಮಿತ್ರರೇ, ಗಂಟೆಯಿಂದ ಇದುವರೆಗೂ ಅನುಭವಿಸ್ತಾ ಇದ್ದೀರಿ. ಸಂತೋಷ ಆಗಿದೆ, ಖುಷಿಯಾಗಿದೆ. ನಮಗೂ ಸಹ ನಿಮ್ಮೆಲ್ಲರಿಗೂ ಈ ಖುಷಿಯನ್ನ ಹಂಚಿಕೊಳ್ತಕ್ಕಂಥ ಈ ಸಮಯದಲ್ಲಿ ಎಲ್ಲ ನನ್ನ ವಿಷಯ ಆಗ್ಬೋದು, ಎಲ್ಲ ಟೀಚರ್ಸ್ ವಿಷಯ ಆಗ್ಬೋದು, ಆಲ್ರೆಡಿ ವಿದ್ಯಾರ್ಥಿಗಳು ಗಮನಕ್ಕೆ ತಂದಿದ್ದಾರೆ, ಗೊತ್ತಿದೆ. ಹಾಗಾಗಿ ನಾನು ಒಂದೆರಡು ಮಾತು ಮಾತಾಡ್ತೀನಿ. ಈಗ ಗಡಿಯಲ್ಲಿ ಯೋಧರು ಭಾರತವನ್ನ ರಕ್ಷಣೆ ಮಾಡೋದಕ್ಕೆ ಕಾಯ್ತಿದ್ದಾರೆ. ಹಗಲಿರುಳೇನಂದ್ರೆ ಬಂದು ನಿತ್ಯ ಏನೇ ಕೆಲಸ ಇದ್ರು ಎಲ್ಲ ಕೆಲಸವನ್ನ ಬದಿಗೊತ್ತಿ ರೈತರು ಹೊಲದಲ್ಲೇ ದುಡಿಮೆ ಮಾಡ್ತಾ ಇದ್ದಾರೆ. ಶಾಲೆಯಲ್ಲಿ ತನ್ನ ಎಲ್ಲ ದೈನಂದಿನ ಚಟುವಟಿಕೆಗಳನ್ನ ಅಥವಾ ಇತರೆ ವಿಷಯಗಳನ್ನೆಲ್ಲವನ್ನು ಮರೆತು ಶಿಕ್ಷಕರು ಪಾಠ ಮಾಡ್ತಾರೆ. ಇದು ಯೋಚನೆ ಮಾಡಿ, ಆಮೇಲೆ ನೀವೇ ಯೋಚನೆ ಮಾಡಿ. ನಂತರ ಇನ್ನ ಇಡೀ ಭಾರತಕ್ಕಾಗಿ ದುಡಿದಂತ ಗಾಂಧೀಜಿಯನ್ನು ಮರಿಬೇಡಿ. ಮೊದಲೇಳಿದಂತ 3 ವಿಷಯಗಳನ್ನ ಅದನ್ನು ಮರಿಬೇಡಿ. ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ನ ಮರಿಬೇಡಿ. ಹಾಗಾಗಿ